ಚಾಮುಂಡೇಶ್ವರಿ ಭಕ್ತ ರಿಲೀಸ್ ಆಗ್ಬೇಕು ತಾನೆ. ಯಾಕೆ ಇಷ್ಟು ಕಾಟ ಕೊಡ್ತವ್ರೆ, ಬೇಗ ರಿಲೀಸ್ ಮಾಡ್ಬೇಕು. ಒಟ್ಟ 3 ಜನ ಬಿದ್ದಿಲ್ಲ ನಿನಗೆ? 3 ಜನ ಬಿದ್ದವ್ರೆ. ನನಗೆ ಅಣ್ಣ ಒಂದು ಒಳ್ಳೆ ಹುಡುಗಿ ಕೊಳ್ಳಿ ಅಂತ ಕೇಳ್ಕೊಂಡೆ ಅಣ್ಣ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಜೆ ಸುನಿಲ್. ಸದ್ಯಕ್ಕೆ ಆರ್ಜೆ ಸುನಿಲ್ ಪ್ರ್ಯಾಂಕ್ ಹೌಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಸೊ ಇವತ್ತು ಏನಪ್ಪಾ ಅಂದ್ರೆ 4ನೇ ಹಾಗೆ ಕಡೆ ಆಷಾಢ ಶುಕ್ರವಾರ ಸ್ಪೆಷಲ್ಲು. ಚಾಮುಂಡಿ ಬೆಟ್ಟದ ಪಾದ ಅಂದ್ರೆ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ತಾರಲ್ಲ, ಸೊ ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ. ಸೊ ಹೋಗೋದ್ರ ಜೊತೆ ನಾನು ಒಂದು ಕ್ವೆಶನ್ನು, ಒಂದಷ್ಟು ಮಾತಾಡ್ಸೋಣ, ಒಂದಷ್ಟು ಜನನ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯಾರ್ಯಾರು ಹೆಂಗೆ ಮಾತಾಡ್ತಾರೆ ಅಂತ ನೋಡೋಣ. ಎಸ್ ನೋಡಿ, ಅಲ್ಲಿ 3 ಜನ ಬರ್ತಾ ಇದ್ರೆ ಹುಡುಗರು, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಎಸ್, ಎಲ್ಲಿಗೆ ಹೋಗ್ತಾ ಇದ್ರಿ? ಈ ಊರಿಗೆ ಹೋಯ್ತಾವ. ಈಗ ಬೆಟ್ಟಕ್ಕೆ ಹೋಗಿರಾ? ಏನ್ ಕೇಳ್ಕೊಂಡೆ ಚಾಮುಂಡೇಶ್ವರಿ? ಅಪ್ಪ ಅಮ್ಮ ಚೆನ್ನಾಗಿಡಿ ಅಂತ ಕೇಳ್ಕೊಂಡಿ. ನಿಜ ಅದೇ ನೀನ್ ಹೇಳೋ, ಅವ್ನು ಕರೆಕ್ಟ್ ಅದೇ ಕೇಳ್ಕೊಂಡಿರ್ತಾನ. ನಿಜ ಸುಳ್ಳು ಹೇಳ್ಬೇಡ. ನಂಗೆ ಗೊತ್ತಿಲ್ಲ, ನಾವು ನಿಜ ಅದೇ ಕೇಳ್ಕೊಂಡಿದ್ದೇನೆ ಇಲ್ಲ ಅಂತ. ನಾನಂತೂ ಹೋದ ವರ್ಷನಾದ್ರೂ ಹುಡುಗಿ ಸಿಕ್ಲಿ, ಈ ವರ್ಷನಾದ್ರೂ ಹುಡುಗಿ ಸಿಕ್ಲಿ ಅಂತ ಬರೀ ಇಂಥದೆಯಾ? ಏನೇನ್ ಕೇಳ್ಕತ್ತೀರ, ಕನ್ಫ್ಯೂಸ್ ಆಗ್ಬೇಕಲ್ಲ ಚಾಮುಂಡಮ್ಮನೆ. ಹಂಗೆ ಹೆಂಗಿರ್ಬೇಕು ನಿನ್ ಪ್ರಕಾರ? ನೀನ್ ಇಷ್ಟಪಡೋ ಹುಡುಗಿ ಹೆಂಗಿರ್ಬೇಕು ಅಂತ ನಿನ್ಗೆ? ಸರ್, ನಮ್ಮ ಮನೆಗ ಚೆನ್ನಾಗಿ ನಮ್ಮ ಅಪ್ಪ ಅಮ್ಮನ ನೋಡ್ಕೋಬೇಕು, ಮತ್ತೆ ನನ್ನ ಚೆನ್ನಾಗಿ ನೋಡ್ಕೋಬೇಕು, ಹೊಂದಾಣಿಕೆಯಿಂದ ಹೋಗ್ಬೇಕು ಮನೆಯಿಂದ ಮನೆಗ. ಹಂಗೆ 17 ವರ್ಷಕ್ಕೆ ಹೊಂದಾಣಿಕೆ, ಮನೆ ಕಡೆ ಅದೆಲ್ಲ ನೋಡ್ತಿದ್ಯಾ? ಇರ್ಲಿ. ನೀನೇನ್ ಕೇಳ್ಕೊಂಡ? ನಿಜ ಅಣ್ಣ, ನಿಜ. ನಾವು 3 ಹುಡುಗಿರ್ನ ಲವ್ ಮಾಡ್ತಾ ಇದೀನಿ. 3 ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅದ್ರಲ್ಲಿ ದೇವ್ರು ಬರ್ಕೊಂಡಿದೀನಿ. ಅವ್ರ ನಾನ್ ಬಿಟ್ಟೋದ್ರು ಅವ್ರು ಚೆನ್ನಾಗಿರ್ಲಿ, ಎಲ್ಲಿದ್ರು ಒಪ್ತೆ ಕಡೆ ಒಪ್ತೆ. ನಮ್ ತಾತನ್ ಚಿಕ್ಕಪ್ಪನ ಮಗ ಒಬ್ಬ ಇದ್ದ ನಿಂತರನೆ. ನೋಡಿ ಚೆನ್ನಾಗಿರ್ಲಿ ಅಣ್ಣ, ಅವ್ರು ಅಷ್ಟೇ. ಚೆನ್ನಾಗಿದ್ರೆ ಸಾಕು. ಒಟ್ಟ 3 ಜನ ಬಿದ್ದಿಲ್ಲ ನಿನ್ಗೆ? 3 ಜನ ಬಿದ್ದವ್ರೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಆದ್ರೂ ಮಾತ್ರ ಹೆಂಗ್ ಬೀಳಿಸ್ತೀವಿ ಇವೆಲ್ಲ, ಹೆಂಗೋ ಕಲೆಗಳು. ಅಣ್ಣ ಒಂದ್ ಮಾರ್ಕ್ಸ್ ಐತಿ ನನ್ನ ಹತ್ರ, ಈ ಮಾರ್ಕ್ಸ್ ಹಾಕೊಂಡು ಅಣ್ಣ. ಅದು ಏನದು? ಮಾರ್ಕ್ಸ್ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಎಲ್ಲಿಂದ ತಗೊಂಡೆ ಆ ಮಾರ್ಕ್ಸ್ ನ? ಕೇವಲ 10 ರೂಪಾಯಿ ಅಣ್ಣ, ಅಷ್ಟೇ ಹೇಳೋದು. ಸಿಬಿಎಸ್ಸಿಯಲ್ಲಿ ಆಯ್ತಾ ತಕೊಂಡು ಮಾರ್ಕ್ಸ್ ಹಾಕೊಂಡು ಒಂದು ಟೀ ಶರ್ಟ್. ಎಷ್ಟು ವರ್ಷದಿಂದ ಮಾರ್ಕ್ಸ್ ಹಾಕ್ತಿದ್ಯಾ ನೀನು? ನಾನು 3 ವರ್ಷದಿಂದ. 3 ವರ್ಷನೂ ಮಾರ್ಕ್ಸ್ ಹಾಕ್ತಿದ್ಯಾ? 3 ವರ್ಷಕ್ಕೆ 3 ಬೀಳ್ಸಿ 3 ಮಾರ್ಕ್ಸ್ ಹಾಕೊಂಡಿದ್ಯಾ? ಹಾಕೊಂಡಿದ್ದೀನಿ ಅಣ್ಣ. ಶಬಾಸ್ ಕಣ. ಆದ್ರೂ ಮೇಂಟೈನ್ ಮಾಡ್ತಾ ಇದೀನಿ. ಇನ್ನೊಂದು ಸಿಕ್ಕುತ್ತಂತ ಕೆಚ್ಚ ಹಾಕ್ತಿದೀನಿ, ಕಣ್ಣು ಆಡ್ತಾ ಇದೀನಿ. ಒಂಚೂರು ಡೌಟ್ ಎಲ್ಲ ಐತಿ, ಮುಂದಕ್ಕೆ ನೋಡೋದ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ. ಇದನ್ನ ದೇವ್ರ ಹತ್ರ ಕೇಳ್ಕೊಂಡ್ಬಂದೆ. ಬಂದಿದ್ದೀನಿ. ಏನಪ್ಪ ದೇವ್ರು ನಿನ್ ಒಳ್ಳೆ ಬುದ್ಧಿ ಕೊಡ್ಲಿ ಇನ್ ಮುಂದೇನಾರು. ಏನ್ ನಿಮ್ಮ ಹೆಸರು? ಚಂದ್ರು. ಎಷ್ಟು ಗಂಟೆಗೆ ಬೆಟ್ಟಕ್ಕೆ ಹೋದ್ರಿ ಇವತ್ತು? ಬಂದಿದ್ದು 12 ಗಂಟೆ. ಈಗ ದರ್ಶನ ಆಯ್ತಾ? ಇಲ್ಲಿ ದರ್ಶನ ಮಾಡಿಲ್ಲ, ಹಂಗೆ ದೇವಸ್ಥಾನ ರೌಂಡ್ ನಡ್ಕೊಂಡ್ಬಂದಿ. ಏನ್ ಕೇಳ್ಕೊಂಡಪ್ಪ ದೇವ್ರ ಹತ್ರ? ನಿಜ ಹೇಳು. ಒಳ್ಳೇದ್ ಮಾಡಮ್ಮ ಅಂತ ಕೇಳ್ಕೊಂಡಿ. ಯಾರಿಗೆ? ನಮ್ಮ ಮನೆಯವ್ರಿಗೆ. ಯಾರು ನಿಮ್ಮ ಮನೆಯವರು? ಅಮ್ಮ, ಅಕ್ಕ. ನಿಜ ಅಲ್ಲ? ಪಕ್ಕ. ನಿಮ್ಮ ಅಮ್ಮನ ಹತ್ರ ಫೋನ್ ಇದೆಯಾ? ಐತೆ. ಎತ್ಕೋ ಫೋನ್ ಮಾಡು. ಮನೇಲಿ ಇವಾಗ ಗಾಬರಿ ಆಗೋಯ್ತಾರೆ ಫೋನ್ ಮಾಡೋದು, ಅದಕ್ಕೋಸ್ಕರ. ಗುರು ಅಲ್ವಾ? ನಾನ್ ನಿಮ್ ಹುಡುಗಿಗೆ ಫೋನ್ ಮಾಡೋನ್ನ. ಈಗ ನಿಮ್ಮ ಅಮ್ಮಂಗೆ ಫೋನ್ ಮಾಡು. ಅಮ್ಮ, ನಾನು ಬೆಟ್ಟಕ್ಕೆ ಬಂದಿದ್ದೀನಿ, ನಿನ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡಿದ್ದೀನಿ ಅಂತ ಹೇಳು ಅಷ್ಟೇ, ಇನ್ನೇನು ಹೇಳ್ಬೇಡ ಆಯ್ತಾ? ಲೌಡ್ ಸ್ಪೀಕರ್ ಹಾಕು. ಹಲೋ, ನಮ್ಮ ಮಾಮ ಅವರೇ ಬತ್ತೀಯ ಊಟ ಮಾಡ್ಕೊಂಡೋಗ ಮಾಡಿದ್ವಿ. ಇವಾಗ ಹೋಗಿದೆ ಬೆಟ್ಟಕ್ಕೆ? ಹೋಗಿದ್ದೇಳ? ನಿಜವಲ್ಲ? ನಿಜ ಹೋಗಿದೆ. ಚಾಮುಂಡೇಶ್ವರಿ ನೋಡಕ್ ಆಗಿಲ್ಲ ಅಂತ. ಇನ್ಯಾರು ನೋಡಿದೆ? ಹುಡುಗಿ ನೋಡಿದೀನಿ ಅಷ್ಟೇ. ದೇವ್ರು ಒಳ್ಳೇದ್ ಮಾಡ್ತಾರೆ ನಿಂಗೆ. ಅದು ಹೇಳ್ದವ್ರೆ ತಾನೆ. ಏನಂತ? ಹುಡುಗಿ ಇದ್ರೆ ತಾನೆ ದೇವ್ರು ಹುಡುಗಿನವೇ. ದೇವ್ರ ಹುಡುಗಿ ಎಣ್ಣೆ ಎಲ್ಲ ಹುಡುಗಿರ ಜೋರ್ ಇದ್ದಂಗೆ ಅಣ್ಣ. ನಿನ್ ಹುಡುಕ ಬಂದ್ ಹೊಡಿತಾರೆ ಗೊತ್ತಾ? ನೆಕ್ಸ್ಟ್ ಈಗ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದ ಅಥವಾ ಈಗ ಹೋಯ್ತಾ ಇದ್ದೀರಾ? ಹೋಗ್ಬಿಟ್ಟು ಬಂದ್ವಿ. ನಿಜ ಹೇಳಿ, ಏನಂತ ಕೇಳ್ಕೊಂಡ್ರಿ ದೇವ್ರು? ಅಕ್ಕ ಯಾರ್ಯಾರು? ಎಲ್ರೂ? ನಾನು ಒಬ್ಳು, ಅವ್ರೊಬ್ರು ಮಾತ್ರ ಇಲ್ಲ. ಈ ಕಡೆ ಬನ್ನಿ. ಗೌಡ್ಗೆರೆಗೆ ಹೋಗಿ ಕೇಳ್ಕೊಂಡ್ ಬಂದಿದೀವಿ. ಹೌದಾ? ಆದಷ್ಟು ಬೇಗ ರಿಲೀಸ್ ಆಗ್ಲಿ ಅಂತ. ಹಂಗೆ ಚಾಮುಂಡೇಶ್ವರಿ ಭಕ್ತ ರಿಲೀಸ್ ಆಗ್ಬೇಕು ತಾನೆ. ಯಾಕೆ ಇಷ್ಟು ಕಾಟ ಕೊಡ್ತವ್ರೆ, ಬೇಗ ರಿಲೀಸ್ ಮಾಡ್ಬೇಕು. ಈಗ ಅನ್ಬಾಕ್ಸ್ ಬಿಟ್ಟವ್ರೆ ತಪ್ಪು, ಏನೋ ಮಾಡಿದ್ರು ಅನ್ಬಾಕ್ಸ್ ಬಿಟ್ಟವ್ರ ತಾನೆ, ಈಗ ರಿಲೀಸ್ ಮಾಡ್ಬೇಕು.
ಅದಕ್ಕೋಸ್ಕರ ಇವತ್ತು ಬೆಟ್ಟ ಹತ್ತಿದ್ರಿ ನೀವು. ತಾಯಿ ಆಶೀರ್ವಾದ ಇರ್ಲೇಬೇಕು, ಅವ್ರು ಇಲ್ಲಿ ರಿಲೀಸ್ ಆಗ್ಲೇಬೇಕು. ಪರಮ ಭಕ್ತ ಅವ್ರು, ನಮ್ಗಿಂತ ದೊಡ್ಡ ಭಕ್ತರು ದರ್ಶನ್ ಅವರು ಚಾಮುಂಡೇಶ್ವರಿಗೆ. ಏನೋ ತಿಳಿದು ತಿಳಿದ ಮಾಡ್ಬಿಟ್ರು, ಈಗ ಅದಕ್ಕೆ ಕ್ಷಮೆನೂ ಆಯ್ತು, ಬಿಡುಗಡೆ ಮಾಡ್ಕೊಟ್ಬಿಟ್ರೆ ಸಾಕು. ಬೆಟ್ಟಕ್ಕೆ ಹೋಗಿದ್ದಣ್ಣ? ದರ್ಶನ ಆಯ್ತಾ? ಆಯ್ತು. ದೇವ್ರ ಹತ್ರ ಏನ್ ಕೇಳ್ಕೊಂಡ್ರಿ? ಎಲ್ಲರಿಗೂ ಒಂದೊಂದು ಹುಡುಗಿ ಕೊಡಿ ಅಂತ ಕೇಳಲಿಲ್ಲ, ನನಗೆ ಕೊಟ್ಟಂದ್ಮೇಲೆ ಅವ್ರು ಕೊಡಿ ಅಂತ ಕೇಳ್ಕೊಂಡೆ. ಯಾರಪ್ಪ ಇವ್ರು ತುಂಬಾ ಕುಚ್ಚಿಕ್ಕು ಅನ್ಸೋದು? ಹತ್ರ ಬನ್ನಿ. ಅಲ್ಲೇ ಕುಚ್ಚಿಕ್ಕು ಅವನೇ, ನನ್ ಕುಚ್ಚಿಕ್ಕು. ಬನ್ನಿ ಬನ್ನಿ. ಎಡಿಟ್ ಮಾತ್ರ ಚೆನ್ನಾಗಿ ಮಾಡಿ, ಹೆಂಗ್ ಬೇಕಾದ್ರೂ ಕುಣಿಸಿ, ನಿಮ್ಮಿಷ್ಟ. ಏನ್ ಕಿತ್ತಾಕ್ಬೇಕು ಅಂತ ಉದ್ದೇಶ? ನೀವು ನಿಜ ಅದೇ ಕೇಳ್ಕೊಂಡಿರೋದಣ್ಣ? ಸೀರಿಯಸ್. ಹುಡುಗಿ ಬಿಟ್ರೆ ಜೀವನ ಬೇರೆ ಏನು ಇಲ್ವಾ? ಇದೆ. ನಾವ್ ಹೇಳಿದ್ದು ಹಳೆ ಹುಡ್ಗಿನ. ಹಳೆ ಹುಡುಗಿನ? ಹೌದು. ನೀವು ದೇವ್ರ ಹತ್ರ ಏನ್ ಕೇಳ್ಕೊಂಡ್ ಬಂದ್ರಿ? ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಅಂತ. ಅಣ್ಣ ಇರೋಣ, ಎಲೆಕ್ಷನ್ ನಿಂತ್ಕತೀನಿ, ಅವಾಗಾರ ಹೇಳಿ ಏನ್ ಕೇಳ್ಕೊಂಡ್ರಿ? ನಮ್ಮ ಹುಡುಗರೆಲ್ಲ ಮೇಲ್ ಬರ್ಬೇಕು. ಈಗ ಮೇಲಿಲ್ವಾ? ಹೇಳಿದಾರೆ ಆಕ್ಚುಲಿ ಇನ್ನೂ ಸ್ವಲ್ಪ ಮೇಲ್ ಬರ್ಲಿ ಅಂತ. ನಿಜ ಹೇಳಿ, ದೇವ್ರ ಹತ್ರ ಏನ್ ಕೇಳ್ಕೊಂಡ್ ಬಂದ್ರಿ? ನನಗೆ ಅಣ್ಣ ಒಂದು ಒಳ್ಳೆ ಹುಡುಗಿ ಕೊಳ್ಳಿ ಅಂತ ಕೇಳ್ಕೊಂಡೆ ಅಣ್ಣ. ಒಳ್ಳೆ ಹುಡುಗಿ ಯಾವ ತರ? ಒಳ್ಳೆ ಹುಡುಗಿ ಅಂದ್ರೆ ನನ್ನ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಏನ್ ಕಷ್ಟ ಸಾಲಗೆಲ್ಲ ಮಾಡಿ? ಇಲ್ಲ ಸಾಲ ಅಲ್ಲ, ನನ್ನ ಇದು ದಾರಿ ಇದು ಕಂಡು ಹಿಡಿದು ಇದ್ ಮಾಡ್ಕೊಂಡಿದ್ದೀನಿ ಅಂತ ಕೇಳ್ಕೊಂತೀನಿ ಅಷ್ಟೇ. ಹಂಗೇನು ಇಲ್ಲ, ಇನ್ನೇನಿಲ್ಲ ಅಷ್ಟೇ. ನಿನ್ ಕಷ್ಟ ಏನಿಲ್ಲ, ನಾ ಚೆನ್ನಾಗಿದ್ದೀನಿ. ನೀನೇನ್ ಕೇಳ್ಕೊಂಡ ರಾಜ? ದೇವ್ರ ನಾನು ಭಗವಂತ ಆಯಸ್ ಆರೋಗ್ಯ ಶಾಂತಿ ನೆಮ್ಮದಿ ಬುದ್ಧಿ ಕೊಡ್ಲಿ ಅಂತ ಕಾಕೊಂಡೆ. ಏನು ಒಂದೊಂದು ಹೇಳ ಕೋಟ್ಯಾಂತರ ಜನ ಬಂದಿರ್ತಾರೆ, ಅಷ್ಟ್ರಲ್ಲಿ ನೀನ್ ಒಬ್ಬಂದೇ ಇಷ್ಟು ತೀರ್ಸ್ಬಿಟ್ರೆ ದೇವ್ರು? ಇಲ್ಲ, ನಮ್ಮ ಮನ್ಸಲ್ಲಿ ಅಂತೂ ಅದ್ ಕೇಳ್ಕತೀವಿ. ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು. ವೆಲ್, ಸೊ ಕೇಳಿದ್ರಲ್ಲ, ನೋಡಿದ್ರಲ್ಲ, ತಾಯಿ ಚಾಮುಂಡೇಶ್ವರಿಗೆ ಕಡೆ ಆಷಾಢ ಶುಕ್ರವಾರ ದಿನವಾದಂಥ ಇಂದು ಆಕ್ಚುಲಿ ಯಾವ್ಯಾವ ಭಕ್ತಾದಿಗಳು ಏನೇನಂತ ಅವ್ರ ಮನಸ್ಸಲ್ಲಿರ್ತಕ್ಕಂಥ ಒಂದು ಆಸೆಗಳನ್ನ, ಒಂದು ಬಯಕೆಗಳನ್ನ ಕೇಳ್ಕೊಂಡಿದ್ದಾರೆ ಅಂತ ತಾಯಿ ಚಾಮುಂಡೇಶ್ವರಿ ಅವ್ರ ಆಸೆಗಳನ್ನೆಲ್ಲ ಈಡೇರಿಸಲಿ ಅಂತ ನಾವು ಕೂಡ ವಿಶ್ ಮಾಡ್ತಾ ಸೊ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದೀನಿ. ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ರೆ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ಜೆ ಸುನಿಲ್, ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಜೈ ಚಾಮುಂಡಿ.